ಆರೋಗ್ಯ ಸಚಿವರೇ, ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳೇ, ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ಚನ್ನಪಟ್ಟಣದ ಸ್ಫೂರ್ತಿ ರಿಹ್ಯಾಬಿಲಿಟೇಷನ್ ಸೆಂಟರ್ನ ದೌರ್ಜನ್ಯ, ದರ್ಪ, ಅಟ್ಟಹಾಸ ಯಾವ ಮಟ್ಟಕ್ಕೆ ಮುಂದುವರೆದಿದೆ ಎಂದರೆ ಅಧಿಕಾರಿಗಳನ್ನೇ ಇಲ್ಲಿ ಕೂಡ ಹಾಕಿ ಬೀಗ ಹಾಕ್ತಿದ್ದಾರೆ ನೋಡಿ. ಇದುವರೆಗೂ ಇಂತಹ ಕೇಂದ್ರದಲ್ಲಿ ಬಂದಿಯಾಗುತ್ತಿದ್ದ ಅಮಾಯಕ ರೋಗಿಗಳನ್ನು ಚಿತ್ರಹಿಂಸೆಗೆ ಗುರಿಪಡಿಸಿ ಕ್ರೌರ್ಯವನ್ನು ಮೆರೆಯುತ್ತಿದ್ದ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಇದೀಗ ಅಧಿಕಾರಿಗಳನ್ನು ಕೂಡ ಕೂಡಿ ಹಾಕೋದಕ್ಕೆ ಮುಂದಾಕಿ ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಇಂತಹ ಕೇಂದ್ರಗಳ ವಿರುದ್ಧ ಧ್ವನಿ ಎತ್ತುವ ಹೋರಾಟಗಾರರ ಮೇಲೆ ಸುಳ್ಳು ಕೇಸುಗಳನ್ನು ಸಹ ದಾಖಲು ಮಾಡ್ತಿದ್ದಾರೆ. ಅಧಿಕಾರಿಗಳು ಪರಿಶೀಲನೆ ನಡೆಸೋಕೆ ಅಂತ ಮುಂದಾದರೆ ಅಧಿಕಾರಿಗಳನ್ನೇ ರಿಹ್ಯಾಬ್ನಲ್ಲಿ ಕೂಡ ಹಾಕಿ ಬೆಂಕಿ ಹಾಕಿ ಸುಟ್ಟಾಕ್ತೀವಿ ಅಂತ ಧಮಕಿ ಹಾಕ್ತಾರೆ. ಅಧಿಕಾರಿಗಳ ಹೋರಾಟಗಾರರ ಪರಿಸ್ಥಿತಿಯೇ ಈ ರೀತಿ ಆದರೆ ಇನ್ನು ಮದ್ಯವ್ಯಸನ ಕೇಂದ್ರಗಳಲ್ಲಿ ಬಂಧಿಯಾಗುತ್ತಿರುವ ಅಮಾಯಕ ರೋಗಿಗಳ ಪರಿಸ್ಥಿತಿಯಂತೂ ಘನಘೋರ ಶೋಚನೀಯ. ಅಷ್ಟೇ ಅಲ್ಲ, ನಮ್ಮ ರಿಹ್ಯಾಬ್ಗಳ ತಂಟೆಗೆ ಬಂದರೆ ಯಾರೇ ಆಗಲಿ ಅವರನ್ನು ಕೊಲೆ ಮಾಡಿಸ್ಬಿಡ್ತೀವಿ ಅಂತ ಧಮಕಿ ಹಾಕ್ತಾರೆ. ರಿಹ್ಯಾಬ್ ಅಂದರೆ ಅದೊಂದು ಆಸ್ಪತ್ರೆ ಅಂತ ಸರ್ಕಾರ ಲೈಸೆನ್ಸ್ ಕೊಡುತ್ತೆ. ಆದರೆ ಇವರು ಕತ್ತಲೆ ಕೋಣೆಯಲ್ಲಿ ರೋಗಿಗಳನ್ನು ಕೂಡ ಹಾಕಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಇದೆಂತಹ ಆಸ್ಪತ್ರೆ? ಇವರು ಆಸ್ಪತ್ರೆಗೆ ಬೀಗವನ್ನು ಸಹ ಹಾಕಿರ್ತಾರೆ. ಗುಣಮುಖರಾಗ್ತೀವಿ ಅಂತ ಬಂದಿರುವ ರೋಗಿಗಳು ಬೀಗ ಹಾಕಿಲ್ಲ ಅಂತ ಅಂದರೆ ಪೇಷಂಟ್ಗಳು ಓಡ್ ಹೋಗ್ತಾರಂತೆ. ಹೀಗಂತ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾರೆ. ಅಲ್ಲ ರೀ, ಗುಣಮುಖರಾಗ್ತೀವಿ ಅಂತ ಬಂದಂತಹ ರೋಗಿಗಳು ಯಾಕ್ರಿ ಓಡೋಗ್ತಾರೆ? ಈ ರೀತಿ ಚಿತ್ರಹಿಂಸೆ ಅನುಭವಿಸುವ ಬದಲು ಓಡ್ ಹೋಗದೆ ಇನ್ನೇನು ಮಾಡ್ತಾರೆ? ಒಂದು ಅವಕಾಶ ಸಿಕ್ಕಿದ್ರು ಸಾಕು, ಅಮಾಯಕ ರೋಗಿಗಳು ಈ ಕತ್ತಲೆ ಕೋಣೆಯಿಂದ ಹೊರಗಡೆ ಹೋದರೆ ಸಾಕಪ್ಪ ಅಂತ ಅನ್ನಿಸೋದು ಸಹಜ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಬಲವಂತವಾಗಿ ಮನುಷ್ಯರನ್ನ ಪ್ರಾಣಿಗಳ ಥರ ಕತ್ತಲೆ ಕೋಣೆಯಲ್ಲಿ ಕೂಡ ಹಾಕೋದಿಕ್ಕೆ? ಈ ರಿಹ್ಯಾಬ್ ಆಸ್ಪತ್ರೆಯಲ್ಲ, ಕಿಡ್ನ್ಯಾಪ್ ಅಡ್ಡ ಆಗಿದೆ. ಅಷ್ಟೇ ಅಲ್ಲ, ಆಸ್ಪತ್ರೆ ಅಂದರೆ ರೋಗಿಗಳು ಇರ್ತಾರೆ, ಅವರನ್ನ ಚಿಕಿತ್ಸೆ ಕೊಡೋದಕ್ಕೆ 24 ಗಂಟೆ ಡಾಕ್ಟರ್ಗಳು ಅವೈಲೇಬಲ್ ಇರ್ತಾರೆ. ಆದರೆ ಈ ರಿಹ್ಯಾಬ್ನಲ್ಲಿ 24 ಗಂಟೆ ಡಾಕ್ಟರ್ಗಳು ಗೈರಾಗಿರ್ತಾರೆ. ಬೇಕು ಅಂದಾಗ ಫೋನ್ ಮಾಡಿ ಕರೆಸ್ಕೊಳ್ತಾರಂತೆ. ಮನೆಯನ್ನೇ ಹಾಸ್ಪಿಟಲ್ ಮಾಡಿಕೊಂಡಿದ್ದಾರೆ ಈ ರಿಹ್ಯಾಬ್ನವರು. ವಾಸ ಮಾಡೋ ಮನೆಯನ್ನ ಹಾಸ್ಪಿಟಲ್ ಅಂತ ಲೈಸೆನ್ಸ್ ಪಡೆದುಕೊಂಡಿದ್ದಾರೆ. ಇಲ್ಲಿಗೆ ಗೊತ್ತಾಗುತ್ತೆ, ದುಡ್ಡು ಕೊಟ್ಟರೆ ಸಾಕು, ಯಾರಿಗೆ ಏನು ಬೇಕಾದರೂ ಲೈಸೆನ್ಸ್ ಸಿಗುತ್ತೆ ಅನ್ನೋದು. ವೀಕ್ಷಕರೇ, ಸಾಮಾಜಿಕ ಹೋರಾಟಗಾರ್ತಿಯಾದ ಅಮೃತ ಜಯರಾಮ್ ರವರು ಇಂತಹ ರಿಹ್ಯಾಬ್ಗಳ ಬಗ್ಗೆ ಸುಮಾರು 2 ವರ್ಷಗಳಿಂದ ಸತತವಾಗಿ ಜಾಗೃತಿ ಮೂಡಿಸ್ತಾ ಬಂದಿದ್ದಾರೆ. 30ಕ್ಕೂ ಹೆಚ್ಚು ರಿಹ್ಯಾಬ್ಗಳನ್ನು ಕಾನೂನು ಬದ್ಧವಾಗಿ ಮಾಹಿತಿ ಕಲೆ ಹಾಕಿ ಅವುಗಳ ಅಕ್ರಮವನ್ನು ಬಯಲಿಗೆಳೆದಿದ್ದಾರೆ. ಇದೇ ರೀತಿ ಚನ್ನಪಟ್ಟಣದ ಸ್ಫೂರ್ತಿ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಕೆಲವು ಅಕ್ರಮ ಕಾನೂನು ಉಲ್ಲಂಘ ಮಾಡುತ್ತಿರುವಂತಹ ವಿಚಾರ ತಿಳಿದು ಬಂದ ಹಿನ್ನೆಲೆ ಕಾನೂನುಬದ್ಧವಾಗಿಯೇ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿ ಅಧಿಕಾರಿಗಳ ಜೊತೆಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ತಕ್ಷಣ ಅಮೃತ ಜಯರಾಮ್ ರವರು ಪರಿಶೀಲನೆಗೆ ತೆರಳಿದಾಗ ಅಲ್ಲಿ ಅಧಿಕಾರಿಗಳ ಜೊತೆಗೆ ಅಮೃತ ಜಯರಾಮ್ ರವರನ್ನು ಕೂಡ ಕೂಡಿ ಹಾಕಲಾಗುತ್ತೆ. ತಕ್ಷಣ ಅಮೃತ್ ಜಯರಾಮ್ ರವರು 112ಗೆ ಕರೆ ಮಾಡಿ ಪೊಲೀಸರನ್ನ ಬರೋದಕ್ಕೆ ಹೇಳ್ತಾರೆ. ಆದರೆ ಇಲ್ಲಿ ಪೊಲೀಸರು ಬರೋದೇ ಇಲ್ಲ. ಬಹುಶಃ ಅವರಿಗೆ ಅಲ್ಲಿ ಸಮಥಿಂಗ್ ಸೆಟಲ್ಮೆಂಟ್ ಆಗಿರಬೇಕು. ರಿಹ್ಯಾಬ್ ಸೆಂಟರ್ಗಳ ವಿಚಾರ ಬಂದರೆ ಪೊಲೀಸರು ಕ್ಯಾರೆ ಅನ್ನೋದಿಲ್ಲ. ನಂತರ ಸಿವಿಲ್ ಡ್ರೆಸ್ಸಲ್ಲಿ ಯಾರೋ ಒಬ್ಬ ಪೊಲೀಸ್ ಅನ್ಕೊಂಡು ಬರ್ತಾನೆ. ಸಿದ್ಧಗಂಗಾ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ತಾನೆ. ಜೊತೆಗೆ ಈ ವ್ಯಕ್ತಿ ನಂತರ ಸ್ಫೂರ್ತಿ ರಿಹ್ಯಾಬಿಲಿಟೇಷನ್ ಸೆಂಟರ್ನ ವಕೀಲ ಕೂಡ ಆಗ್ಬಿಡ್ತಾನೆ. ಈ ಎಲ್ಲ ವಿಚಾರಗಳು ಸ್ಟಿಂಗ್ ಆಪರೇಷನ್ನ ಕ್ಯಾಮ್ರಾದಲ್ಲಿ ಸೆರೆಯಾಗಿರುತ್ತೆ.
ಎಲ್ಲ ಘಟನೆಗಳು ನಡೆಯುವಾಗ ಅಮೃತ ಜಯರಾಮ್ ರವರು ಇದನ್ನ ರೆಕಾರ್ಡ್ ಕೂಡ ಮಾಡ್ಕೊಂಡಿರ್ತಾರೆ. ನಂತರ ಅಮೃತ ಜಯರಾಮ್ ರವರು ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸ್ಫೂರ್ತಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಲೀಕ ಹಾಗೂ ಅವರ ಕುಟುಂಬಸ್ಥರು ಜೊತೆಗೆ ಆತನ ಸಹಚರರು ಸೇರಿದಂತೆ ಒಟ್ಟು 15 ಜನರ ಮೇಲೆ ಎಫ್ಐಆರ್ ಕೂಡ ದಾಖಲು ಮಾಡ್ತಾರೆ. ಈ ಗಲಾಟೆಯಿಂದ ಅರ್ಧಕ್ಕೆ ನಿಂತಿರುವ ಈ ರಿಹ್ಯಾಬ್ ತನಿಖೆ ಪೂರ್ಣಗೊಂಡಿರೋದಿಲ್ಲ. ಇನ್ನು ಆರೋಗ್ಯ ಇಲಾಖೆಯಲ್ಲಿಯೂ ಕೂಡ ದೂರನ್ನ ದಾಖಲು ಮಾಡಿದ್ದು ಈ ರಿಹ್ಯಾಬ್ನ ಸಂಪೂರ್ಣ ತನಿಖೆ ನಡೆಯಬೇಕು. ಆರೋಗ್ಯ ಇಲಾಖೆ ಮಾನವ ಹಕ್ಕುಗಳ ಆಯೋಗದಲ್ಲೂ ಕೂಡ ದೂರನ್ನ ನೀಡಲಾಗಿದ್ದು ಎಲ್ಲ ಅಧಿಕಾರಿಗಳು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಭೇಟಿ ನೀಡಿ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಆಫೀಸರ್ ಬರಬೇಕು ಅಂದ್ರೆ ನಂತರ ಏನಾದ್ರು ರೂಲ್ಸ್ ತಪ್ಪ ಇದೆಯಾ ಸರ್? ಕೆಪಿಎಂ ಆಕ್ಟ್ ಗೊತ್ತಿದೆಯಾ ಸರ್? ಗೊತ್ತಿದೆ ಮೇಡಮ್. ವರ್ಷದ 20 ವರ್ಷದ 360 ಸರ್ ಬರೋದಕ್ಕೆ ನನಗೆ ತೊಂದರೆ ಇಲ್ಲ ಮೇಡಮ್. ಸರ್ ವಿಡಿಯೋ ಮಾಡಿದ್ರೆ ತೊಂದರೆ ಇಲ್ಲ ಮೇಡಮ್. ಸರ್ ವಿಡಿಯೋ ಮಾಡ್ಕೊಡಿ ಸರ್. ಓಕೆ ಫೈನ್. ನಂಗೆ DHO ಕಡೆಯಿಂದ ಬರಬೇಕು ಸರ್. ನಾನು ಕೇಳ್ತೀನಿ ಸರ್. ಅಲ್ಲ ಅಲ್ಲ ದೇವನಹಳ್ಳಿ ಭಾಗದಲ್ಲಿ ಸತ್ತೋದ್ರು, ನೆಲಮಂಗಲ ಭಾಗದಲ್ಲಿ ಒಂದು ಸತ್ತೋಯ್ತು. ರೀಸೆಂಟ್ ಆಗಿ ಒಂದು ಬಾಗಿಲು ಹಾಕಿದ್ರು. ಒಂದು ಏನು ಪೈಪ್ ಯಾವ್ದು ಈ ನೀರಿನ ಪೈಪ್ ತರ ಬರುತ್ತಲ್ಲ, ಆ ಪೈಪ್ ತಗೊಂಡು ಬೇಕಾದಂಗ್ ಹೊಡಿತಾ ಇದ್ದಾರೆ. ಬೇಗ ಆ ಹುಡುಗ ಅಯ್ಯೋ ಅಮ್ಮ ಅಪ್ಪ ಅಂತ ನರಳ್ತಾ ಇದ್ದಾನೆ. ಕೇಳೋರಿಲ್ಲ ಹೇಳೋರಿಲ್ಲ. ಇದೇ ವಿಚಾರವಾಗಿ ಮಾನವ ಹಕ್ಕು ಆಯೋಗವರೆಗೂ ಹೋಗಿದ್ದೀನಿ. ಮಾನವ ಹಕ್ಕು ಆಯೋಗದವರೆಗೂ ಹೋಗಿ ಸರ್ ಈ ಒಂದು ಆಸ್ಪತ್ರೆಗಳನ್ನ ಲೀಗಲ್ ಆಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಯಾವ ಒಬ್ಬ ಪೇಷಂಟ್ ಇದಾರಲ್ಲ ತಾನಾಗೆ ಬರಬೇಕು. ನಾನು ತಾನಾಗೆ ಬದಲಾಗ್ತೀನಿ ಅಂತ ಬಂದು ಆತ ಬದಲಾಗಬೇಕು. ಆತನ ಮೇಲೆ ಯಾವುದೇ ರೀತಿ ಹಲ್ಲೆಗಳು ನಡಿಬಾರ್ದು. ಆತ ದೌರ್ಜನ್ಯ ಯಾರು ಮಾಡಬಾರ್ದು. ಆತನಿಗೆ ಏನಾದ್ರು ಕಷ್ಟ ಆದ್ರೆ ಪೊಲೀಸ್ ಸಹಾಯ ಬೇಕು ಅಂತಂದ್ರೆ ಆತ ಪೊಲೀಸ್ ಸಹಾಯ ತಗೊಳ್ಳೋ ತರ ಅವನಿಗೆ ಒಂದು ಸೌಲಭ್ಯ ಕಲ್ಪಿಸ್ಕೊಡ್ಬೇಕು. ತನ್ನ ಕುಟುಂಬದವ್ರ ಜೊತೆ ನನಗೆ ಮಾತಾಡ್ಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಅವನ ಹಕ್ಕು ಅದು. ಅವನ ಕುಟುಂಬದ ಜೊತೆ ಮಾತಾಡೋದಕ್ಕೆ ಅವಕಾಶ ಬೀಗ ಹಾಕೊಂತಾರೇನ್ರಿ? ಯಾರಾದ್ರೂ ಬೀಗ ಹಾಕ್ತಾರ? ಒಬ್ಬರು ಅಧಿಕಾರಿಗಳನ್ನ ಗುಣಿಸ್ಕೊಂಡು ಬೀಗ ಹಾಕಿದ್ದೀರ ಅಂದ್ರೆ ಒಬ್ಬರ ಅಧಿಕಾರಿನ ಸೇರಿಸಿ ಬೀಗ ಹಾಕಿರೋದು ತಪ್ಪಲ್ವಾ? ಅಯ್ಯೋ ಸರ್, ಪೇಷಂಟ್ಗಳು ಓಡೋಗ್ತಾರೆ ಅಂತ ಬೀಗ ಹಾಕಿರೋದು. ನಾಳೆ ಹೋಗೋಣ, ನಾವು ಹೋಗಲ್ಲ. ನೀವೇ ಹೋಗಿ ನಮ್ಗೆ ಯಾಕ್ರಿ ತೊಂದರೆ ಆಗುತ್ತೆ? ಈಗ ಸರ್ ಏನ್ ತಗೊಂತೀರಾ ಸರ್ ಇವಾಗ? ಅಲ್ಲ ಅಲ್ಲ ದೇವನಹಳ್ಳಿ ಭಾಗದಲ್ಲಿ ಸತ್ತೋದ್ರು, ನೆಲಮಂಗಲ ಭಾಗದಲ್ಲಿ ಒಂದು ಸತ್ತೋಯ್ತು. ರೀಸೆಂಟ್ ಆಗಿ ಒಂದು ಬಾಗಿಲು ಹಾಕಿದ್ರು. ಒಂದು ಏನು ಪೈಪ್ ಯಾವ್ದು ಈ ನೀರಿನ ಪೈಪ್ ತರ ಬರುತ್ತಲ್ಲ, ಆ ಪೈಪ್ ತಗೊಂಡು ಬೇಕಾದಂಗ್ ಹೊಡಿತಾ ಇದ್ದಾರೆ. ಬೇಗ ಆ ಹುಡುಗ ಅಯ್ಯೋ ಅಮ್ಮ ಅಪ್ಪ ಅಂತ ನರಳ್ತಾ ಇದ್ದಾನೆ. ಕೇಳೋರಿಲ್ಲ ಹೇಳೋರಿಲ್ಲ. ಇದೇ ವಿಚಾರವಾಗಿ ಮಾನವ ಹಕ್ಕು ಆಯೋಗವರೆಗೂ ಹೋಗಿದ್ದೀನಿ. ಮಾನವ ಹಕ್ಕು ಆಯೋಗದವರೆಗೂ ಹೋಗಿ ಸರ್ ಈ ಒಂದು ಆಸ್ಪತ್ರೆಗಳನ್ನ ಲೀಗಲ್ ಆಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಯಾವ ಒಬ್ಬ ಪೇಷಂಟ್ ಇದಾರಲ್ಲ ತಾನಾಗೆ ಬರಬೇಕು. ನಾನು ತಾನಾಗೆ ಬದಲಾಗ್ತೀನಿ ಅಂತ ಬಂದು ಆತ ಬದಲಾಗಬೇಕು. ಆತನ ಮೇಲೆ ಯಾವುದೇ ರೀತಿ ಹಲ್ಲೆಗಳು ನಡಿಬಾರ್ದು. ಆತ ದೌರ್ಜನ್ಯ ಯಾರು ಮಾಡಬಾರ್ದು. ಆತನಿಗೆ ಏನಾದ್ರು ಕಷ್ಟ ಆದ್ರೆ ಪೊಲೀಸ್ ಸಹಾಯ ಬೇಕು ಅಂತಂದ್ರೆ ಆತ ಪೊಲೀಸ್ ಸಹಾಯ ತಗೊಳ್ಳೋ ತರ ಅವನಿಗೆ ಒಂದು ಸೌಲಭ್ಯ ಕಲ್ಪಿಸ್ಕೊಡ್ಬೇಕು. ತನ್ನ ಕುಟುಂಬದವ್ರ ಜೊತೆ ನನಗೆ ಮಾತಾಡ್ಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಅವನ ಹಕ್ಕು ಅದು. ಅವನ ಕುಟುಂಬದ ಜೊತೆ ಮಾತಾಡೋದಕ್ಕೆ ಅವಕಾಶ ರಾಜ್ಯದಲ್ಲಿ 300ಕ್ಕೂ ಹೆಚ್ಚು ರಿಯಾಬ್ ಸೆಂಟರ್ಗಳಿದೆ. ಈ 300 ರಿಯಾಬ್ ಸೆಂಟರ್ಗಳಲ್ಲಿ ಮೇ ಬಿ ನೀವಿಲ್ಲಿ ಇರ್ತಕ್ಕಂಥವ್ರು ನಿಮಗೆ ಒಳ್ಳೇದಾಗಲಿ ಅಂತ ಇರ್ಬೋದು, ಅಥವಾ ನಮ್ಮ ಮನಸ್ಸು ಪರಿವರ್ತನೆ ಆಗಲಿ ಅಂತ ಇರ್ಬೋದು. ನಾವು ಒಳ್ಳೆಯವರಾಗಿ ಕುಡಿದ ಚಟದಿಂದ ಆಚೆ ಬಂದು ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತ ಆಸೆ ಪಟ್ಟು ನೀವಿಲ್ಲಿರೋರು ಬಂದಿರಬಹುದು. ಸೊ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಆದರೆ ಇದೇ ಕೇಂದ್ರದಲ್ಲಿ ಏನಾಗ್ತಿದೆ ಅಂತ ನೀವು ಕೇಳೋದಾದರೆ ನಿಮ್ಮ ಸಹೋದರರು ಅಂತ ಅಂದ್ಕೊಳ್ಳಿ. ಈಗ ನೀವು ಈ ಜಾಗಕ್ಕೆ ಬಂದಾಗ ಒಬ್ರು ಕಷ್ಟನ ಒಬ್ರು ಕೇಳೇ ಇರ್ತೀರ, ಒಬ್ರ ಜೊತೆ ಒಬ್ರು ಸ್ನೇಹ ಮಾಡೇ ಇರ್ತೀರ, ಒಬ್ರು ನೋವು ಒಬ್ರು ಏನು ಅನ್ನೋದು ಗೊತ್ತಿರುತ್ತೆ, ಒಬ್ರಿಗೊಬ್ರು ಪರಿಚಯಸ್ಥರು ಕೂಡ ಆಗಿರ್ತೀರ. ಹೌದಲ್ವಾ? ಹೌದಾ ಅಲ್ವಾ? ಹೌದು. ಆದ್ರೆ ಇದೇ ತರ ನಾಳೆ ಇನ್ನೂ 10 ಜನ ಇಲ್ಲಿ ಬಂದ್ರು ಅಂತ ಇಟ್ಕೊಳ್ಳಿ. ಅವರು ಕೂಡ ನಿಮ್ಮ ಸ್ನೇಹಿತರು, ನಿಮ್ಮ ಅಣ್ಣ ತಮ್ಮದಿರೋ, ನಿಮ್ಮ ಬಂಧು, ಯಾರೋ ಒಬ್ರು ಆಗಿರ್ತಾರೆ. ಅದರಲ್ಲಿ ಬೆಂಗಳೂರಲ್ಲಿ 300-400ಕ್ಕೂ ಹೆಚ್ಚು ರಿಯಾಬ್ ಸೆಂಟರ್ಗಳಿದೆ. ಯಾಕೆ ಈ ರಿಯಾಬ್ ಸೆಂಟರ್ಗಳ ಬಗ್ಗೆ ನಾನು ಹೋರಾಟ ನಡೆಸ್ತಾ ಇದ್ದೀನಿ ಅಂತಂದ್ರೆ,
ಕೆಲವೊಂದು ರಿಹಾಬ್ ಸೆಂಟರ್ಗಳಲ್ಲಿ ಏನ್ ನಡೀತಿದೆ ಅಂತ ಅಂದ್ರೆ ಯಾವುದೇ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಪ್ರಾಣಿಗಳ ತರ ಅವ್ರನ್ನ ಕರ್ಕೊಂಡ್ಬಂದು ರಿಹಾಬ್ ಸೆಂಟರ್ ಒಳಗಡೆ ಕೂಡ ಆಗ್ತಾ ಇದ್ದಾರೆ. ಇನ್ನು ಕೆಲವರು ಏನಾಗ್ತಾ ಇದ್ದಾರೆ, ವಯಸ್ಸಾದವ್ರ ಹತ್ರ ಬೇಕಾದಷ್ಟು ಆಸ್ತಿ ಇರುತ್ತೆ, ಆ ಆಸ್ತಿನ ಅವ್ರನ್ನ ಸಾಯೋವರೆಗೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆ ದುರಾಸೆಗೆ ಆಸ್ತಿನ ಕಿತ್ಕೊಬೇಕು ಅನ್ನೋ ದುರಾಸೆಗೆ ಎಷ್ಟೋ ತಂದೆ ತಾಯಿಗಳನ್ನ ಈ ಒಂದು ಜಾಗದಲ್ಲಿ ಬಂದು ಬಂಧಿಸ್ತಾ ಇದ್ದಾರೆ. ಈ ಹುಡುಗ ಹುಡುಗಿ ಸಾಮಾನ್ಯವಾಗಿ ವಯಸ್ಸಿನಲ್ಲಿ ಹುಡುಗ ಹುಡುಗಿ ಸಹಜವಾಗಿ ಒಬ್ರನ್ನೊಬ್ರನ್ನ ಇಷ್ಟಪಡ್ತಾರೆ. ಅನ್ಯ ಜಾತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಹುಡುಗನನ್ನ ತಗೊಂಡ್ಬಂದು ಬಂಧಿಸಂತದ್ದು, ಆ ಹುಡುಗನಿಗೆ ಟಾರ್ಚರ್ ಮಾಡಿ ಆ ಹುಡುಗಿಯಿಂದ ಕೇವಲ ಅವ್ರ ಪ್ರೀತಿನ ಬೇರೆ ಮಾಡಬೇಕು, ಜಾತಿ ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಹುಡುಗನ ಒಳಗಡೆ ಏನ್ ಬೇಕಾದ್ರೂ ಮಾಡಿರ್ಬೋದು, ಆ ಹುಡುಗನ್ನ ಆ ಹುಡುಗಿಯಿಂದ ದೂರ ಮಾಡೋ ಒಂದೇ ಒಂದು ಕಾರಣಕ್ಕೆ ಆತನನ್ನ ಕಿಡ್ನಾಪ್ ಮಾಡ್ತಿದ್ದಾರೆ. FIR ಅಂತ ಕರಿತೀವಿ. FIR ಅಂತ ಏನು ಅಂತಂದ್ರೆ ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡಿ ಅವ್ರನ್ನ ಒಂದು ಕಾನೂನು ಬದ್ಧವಾಗಿ FIR ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಉಗ್ರ ತಾಣಗಳಾಗಿ ಮಾಡ್ಕೊಂಡಿದ್ದಾರೆ. ಈ ರೀತಿ ಅನೇಕರು ಇದ್ರೊಳಗಡೆ. ಆಮೇಲೆ ದ್ವೇಷ ಹಿನ್ನೆಲೆ, ಯಾರಿಗೂ ಒಬ್ಬನಿಗೊಬ್ಬನ ದ್ವೇಷ ಇರುತ್ತೆ, ಫ್ಯಾಮಿಲಿ ಡಿಸ್ಪ್ಯೂಟ್ ಅಲ್ಲೇನೆ. ಆ ದ್ವೇಷದ ಹಿನ್ನೆಲೆ ಆತನನ್ನ ತಗೊಂಡ್ಬಂದು ಒಳಗಡೆ ಕೂಡ ಹಾಕುವಂತ ಕೆಲಸ ನಡೀತಾ ಇದೆ. ಎಷ್ಟೋ ಜನರಿಗೆ ಇಷ್ಟ ಇಲ್ದಿದ್ರು ಕೂಡ ಬಲವಂತವಾಗಿ ಹಿಂಸೆ ಪಟ್ಕೊಂಡು ವಿಧಿನೇ ಇಲ್ಲದೆ ಒಳಗಡೆ ಅವ್ರಿಗೇನೋ ನೋವಾಗ್ತಾ ಇರುತ್ತೆ, ಅದನ್ನ ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಅಂಥವ್ರನ್ನು ಕೂಡ ತಗೊಂಡ್ಬಂದು ಇಂತಹ ಒಂದು ಕೇಂದ್ರಗಳಲ್ಲಿ ಬಂಧಿಸ್ತಾ ಇದ್ದಾರೆ. ನನ್ನ ಸ್ನೇಹಿತರು ಒಬ್ರು ಕೂಡ ಇದರಲ್ಲೇ ಬಂದಿಯಾಗಿದ್ರು, ಸತ್ತು ಕೂಡ ಹೋದ್ರು. ರೀಸೆಂಟ್ ಆಗಿ 1 ತಿಂಗಳ ಹಿಂದೆ ದೇವನಹಳ್ಳಿ ಭಾಗದಲ್ಲಿ, ನೆಲಮಂಗಲ ಭಾಗದಲ್ಲಿ ಒಂದೊಂದು ಪ್ರಾಣ ಹೋಗಿದೆ. ಎಲ್ಲಿ? ರಿಹಾಬ್ ಸೆಂಟರ್ ಅಲ್ಲಿ. ಎಷ್ಟು ದಿನಕ್ಕೆ ಸೇರಿದ್ದ 3 ದಿನಕ್ಕೆ ದೇವನಹಳ್ಳಿ ರಿಹಾಬ್ ಸೆಂಟರ್ ಅಲ್ಲಿ ಒಂದು ಪ್ರಾಣ ಹೋಗಿದೆ. ನೆಲಮಂಗಲ ಭಾಗದಲ್ಲಿ ಸುಮಾರು ಒಂದು 15-20 ದಿನದ ಆಸುಪಾಸಲ್ಲಿ ಒಂದು ಪ್ರಾಣ ಹೋಗಿದೆ. ಇದೇ ರೀತಿ ನಾನು ತನಿಖೆ ನಡೆಸಿದ ಸಂದರ್ಭದಲ್ಲಿ ಒಳಗಡೆ ಊಟ ಬಟ್ಟೆ ಕೊಡ್ತಾ ಇಲ್ಲ, ಹೊರಗಡೆ ನನಗೆ ಇಷ್ಟ ಇಲ್ಲ, ನನಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವತಂತ್ರವಾಗಿ ಬದುಕೋ ಹಕ್ಕಿದೆ. ಆ ವ್ಯಕ್ತಿ ತನಗಿಷ್ಟ ಇಲ್ಲ, ನಾನಿಲ್ಲಿ ಇರೋದಿಲ್ಲ, ನನಗೆ ಇರೋದಕ್ಕೆ ಇಷ್ಟ ಇಲ್ಲ, ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳಿದಾಗ ಪೂರ್ತಿ ಆತನನ್ನ ಬಟ್ಟೆ ಬಿಚ್ಚಿ ಆತನನ್ನ ನಗ್ನ ಮಾಡಿ, ಹೋಗು ಎಲ್ಲಿ ಹೋಗ್ತೀಯ ನೀನು ಅಂತ ಆಚೆ ಕಳ್ಸಿದ್ರೆ ಎಲ್ಲಿ ಹೋಗ್ತಾನೆ? ಈಗ ನಿಮ್ಮ ಬಟ್ಟೆನ ಪೂರ್ತಿ ಬಿಚ್ಚಿ ಹೋಗಿ ಆಚೆ ಅಂತಂದ್ರೆ ಎಲ್ಲಿ ಹೋಗಕ್ಕಾಗುತ್ತೆ? ಈ ರೀತಿ ಒಂದು ಅಕ್ರಮಗಳಲ್ಲಿ ಬಂದಿಯಾಗಿದ್ದಾರೆ. ನಾನು ಸ್ವತಂತ್ರವಾಗಿ ನಾನು ಇಷ್ಟಪಟ್ಟು ಬಂದಿದ್ದೀನಿ ಮೇಡಮ್, ನಾನು ಬದಲಾಗಬೇಕು, ಈ ಕೆಟ್ಟ ಚಟದಿಂದ ಆಚೆ ಬರಬೇಕು, ನಾನು ಒಳ್ಳೆ ಮನುಷ್ಯನಾಗಿ ಸಮಾಜದಲ್ಲಿ ನಾನು ಈ ಚಟನ ಬಿಟ್ಟು ನಾನು ಒಳ್ಳೆ ರೀತಿ ಬದುಕಿ ನನ್ನ ಕುಟುಂಬನ ಒಳ್ಳೆ ರೀತಿ ನೋಡ್ಕೊಂತೀನಿ ಅಂದವ್ರಿಗೆ ಐ ವಿಲ್ ಹೆಲ್ಪ್ ಯು. ನಾವು ಸಪೋರ್ಟಿವ್ ಆಗಿ ನಿಂತ್ಕೊಂತೀವಿ. ಆ ಸಪೋರ್ಟಿವ್ ಯಾವ ತರ ಇರಬೇಕು? ಗಾಳಿ ಬೆಳಕು ಸಿಗಬೇಕು, ಹೊಟ್ಟೆ ತುಂಬಾ ಊಟ ಸಿಗಬೇಕು. ಯಾರು ಇಲ್ಲಿ ಬಂದು ಈ ಕೇಂದ್ರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಓವರ್ ಆಲ್ ಕರ್ನಾಟಕ ಕೇಂದ್ರದ ಬಗ್ಗೆ ಮಾತಾಡ್ತಿದ್ದೀನಿ. ಪ್ರತಿಯೊಬ್ಬನಿಗೆ ಯಾರ ಮೇಲೂ ಹಲ್ಲೆ ಆಗ್ಬಾರ್ದು, ದನಕ್ಕೆ ಹೊಡೆದಂಗೆ ಹೊಡಿತಾ ಇದ್ದಾರೆ, ಅಮಾನುಷವಾಗಿ ಹೊಡಿತಾ ಇದ್ದಾರೆ. ಯಾರ ಮೇಲೂ ಹಲ್ಲೆ ಆಗ್ಬಾರ್ದು. ಯಾಕೆ ಆಗ್ಬೇಕು? ನೀವು ಬಂದಿರೋದೇನಕ್ಕೆ? ನಾನು ಬದಲಾಗ್ತೀನಿ, ನಾನು ಕುಡಿಯೋದನ್ನ ಬಿಡ್ತೀನಿ, ಒಳ್ಳೆ ಮನುಷ್ಯನಾಗಿ ನಾನು ಬದುಕ್ತೀನಿ ಅಂತ ನೀವು ಬದಲಾಗೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ. ಒಳ್ಳೆ ರೀತಿಯಲ್ಲಿ ಬದಲಾಗಬೇಕು, ಬದಲಾಗಿ ನೀವು ಆದ್ರೆ ಇಲ್ಲೇ ಹೆಣ ಆಗ್ಬಾರ್ದಲ್ವಾ? ನಾನು ಈ ಒಂದು ಕೇಂದ್ರದ ಬಗ್ಗೆ ಹೇಳಿದೆ. ಈ ಕೇಂದ್ರದಲ್ಲಿ ನಿಮ್ಗೆ ಏನು ತೊಂದರೆ ಆಗದೇನೆ ಇರ್ಬೋದು, ನೀವೆಲ್ಲರೂ ಒಳ್ಳೆ ರೀತಿ ಚೆನ್ನಾಗಿರ್ಬೋದು. ಈ ರೀತಿ 16 ಕೇಂದ್ರಗಳನ್ನ ನಾನು ಇನ್ವೆಸ್ಟಿಗೇಷನ್ ಮಾಡಿದಾಗ ಸರಿ ಸುಮಾರು 30ಕ್ಕೂ ಹೆಚ್ಚು ಕೇಂದ್ರಗಳನ್ನ ಖುದ್ದು ನಾನೇ ನಿಂತು